ರಾಜ್ಯದ ಮುಖ್ಯಮಂತ್ರಿ ಅವಧಿಯಲ್ಲಿ ದಾಖಲೆ ನಿರ್ಮಿಸಿರುವ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ದೀರ್ಘಾಯುಷ್ಯ ಹಾಗೂ ಮುಂದುವರೆದ ಆಡಳಿತಕ್ಕಾಗಿ ಬೇಲೂರು ಪಟ್ಟಣದ ಐತಿಹಾಸಿಕ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ತಾಲೂಕು ಕಾಂಗ್ರೆಸ್ ಮುಖಂಡರು ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಪೂಜೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ಸೋಲಿಲ್ಲದ ಸರದಾರ ಅವರು ಅಹಿಂದ ಧರ್ಮಗಳ ನಾಯಕರಾದ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಅಧಿಕಾರ ನಡೆಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಅವರು ಮಹಾನ್ ನಾಯಕ ದೇವರಾಜ ಅರಸು ಅವರ ಆಡಳಿತ ಅವಧಿಯನ್ನು ಸರಿಗಟ್ಟಿರುವುದು ಇತಿಹಾಸಾತ್ಮಕ ಸಾಧನೆಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿಯೂ ರಾಜ್ಯದ ಹಿತಕ್ಕಾಗಿ ಇನ್ನಷ್ಟು ಕಾಲ ಅಧಿಕಾರ ನಡೆಸುವ ಶಕ್ತಿ ಹಾಗೂ ನಾಯಕರ ಬೆಂಬಲ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅವರು ಭಾಗ್ಯದ ಸರದಾರ ಎಂದು ಕರೆಯುವುದು ತಪ್ಪಲ್ಲ. ವಿವಿಧ ಜನಪರ ಭಾಗ್ಯ ಯೋಜನೆಗಳ ಮೂಲಕ ಕರ್ನಾಟಕ ಸುಭಿಕ್ಷವಾಗಿದ್ದು, ಜನರು ಅವುಗಳನ್ನು ಸದುಪಯೋಗಪಡಿಸಿಕೊಂಡು ಮುಖ್ಯಮಂತ್ರಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳ ಒಡೆಯರಾಗಿರುವ ಅವರು ವಿಶೇಷವಾಗಿ ಅನ್ನಭಾಗ್ಯ ಯೋಜನೆಯ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಾಗೂ ಹಣ್ಣುಗಳನ್ನು ವಿತರಿಸಲಾಯಿತು ಎಂದು ತಿಳಿಸಿದರು. ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಬಿಎಂ ರಂಗನಾಥ್ ಮಾತನಾಡಿ, ರಾಜ್ಯ ಕಂಡ ಧೀಮಂತ ನಾಯಕ, ಅಹಿಂದ ವರ್ಗಗಳ ಆಶಾ ಕಿರಣ ಹಾಗೂ ರಾಜ್ಯದ ಹಿತ ಕಾಯುವ ಶಕ್ತಿಶಾಲಿ ನಾಯಕರೆಂದರೆ ಸಿದ್ದರಾಮಯ್ಯ ಅವರೇ ಎಂದು ಶ್ಲಾಘಿಸಿದರು. ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವಲ್ಲಿ ಯಶಸ್ವಿಯಾದ ಮೊದಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದರು. ಅವರನ್ನು ಅಧಿಕಾರದಿಂದ ಇಳಿಸಲು ವಿರೋಧ ಪಕ್ಷಗಳು ಸಂಚು ರೂಪಿಸುತ್ತಿದ್ದರೂ ಅದನ್ನು ಧೈರ್ಯದಿಂದ ಎದುರಿಸಿ ರಾಜ್ಯದ ಜನಪರ ಹಿತಕ್ಕಾಗಿ ಶ್ರಮಿಸುತ್ತಿರುವ ನಾಯಕರು ಸಿದ್ದರಾಮಯ್ಯ ಅವರು ಎಂದು ಹೇಳಿದರು. ದೇವರಾಜ ಅರಸು ಅವರ ಆಡಳಿತಾವಧಿಯ ದಾಖಲೆ ಮುರಿದ ಏಕೈಕ ನಾಯಕ ಸಿದ್ದರಾಮಯ್ಯ ಅವರೇ ಎಂದು ಅಭಿಪ್ರಾಯಪಟ್ಟರು. 5 ಗ್ಯಾರಂಟಿಗಳ ಒಡೆಯ ಅಂತ ಹೇಳಿ ಖ್ಯಾತಿಯಾಗಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಅವರನ್ನು ಈಗ ನೆನಪು ಮಾಡ್ಕೋತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ 5 ಭಾಗ್ಯಗಳ ಬಗ್ಗೆ. ಹಾಗಾಗಿ ಇವತ್ತಿನ ದಿನ ಅನ್ನಭಾಗ್ಯ ಅಂತೂ ನಮ್ಮ ಭಾರತಾದ್ಯಂತ ಸುದ್ದಿ ಮಾಡಿದೆ. ಹಾಗಾಗಿ ಅವರ ಇದು ಸುದೀರ್ಘಾವಧಿ ಮುಖ್ಯಮಂತ್ರಿ ಅಂತೇಳಿ ಒಂದು ಪೂಜೆ ಮಾಡಿಸಿ, ಇದಾದ ಮೇಲೆ ಅವರ ಇದರಲ್ಲೇ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಅಲ್ಲಿ ಒಳ ರೋಗಿಗಳಿಗೆ ಹಣ್ಣು, ಬ್ರೆಡ್ಡು, ಹಾಲು ಇದನ್ನೆಲ್ಲ ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇದಾದ ಮೇಲೆ ಹೇಮಾವತಿ ಮಂಜುನಾಥ್ ಕಲ್ಯಾಣ ಮಂಟಪದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರು, ಕಿರಿಯ ನಾಯಕರು, ನಮ್ಮ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಅಹಿಂದ ಮುಖಂಡರು, ಅಹಿಂದ ನಾಯಕರು, ಎಲ್ಲ ವರ್ಗದವರು ಕೂಡ ಬಂದು ಈ ಒಂದು ಆಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ನಮಗೊಂದು ಇವತ್ತಿನ ಒಂದು ದಿನ ಅತ್ಯಂತ ಸಂತೋಷದ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂದರ್ಭದಲ್ಲಿ ಹಾಲು ಮತದ ತಾಲೂಕು ಅಧ್ಯಕ್ಷ ರಾಜು ಉಮಾಶಂಕರ್, ಮಂಜುನಾಥ್ ನರಸಿಂಹ, ಬಸವರಾಜ್, ರಾಜಣ್ಣ, ರಾಕೇಶ್, ತಸ್ಮೈಲ್, ಇಟ್ಟಿಗೆ ಪ್ರಸನ್ನ, ಸುರೇಶ್, ನಾಗರಾಜ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.